ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಇನ್ಯೂಮರೇಷನ್ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಹೇಗೆ ತುಂಬಬೇಕು ಅಂತ ಹೇಳ್ಕೊಡ್ತೀನಿ. ಆನ್ಲೈನ್ನಲ್ಲಿ ಇನ್ಯೂಮರೇಷನ್ ಫಾರ್ಮ್ ತುಂಬಬೇಕಂದ್ರೆ ನಿಮ್ಮತ್ರ ಯಾವ ದಾಖಲೆಗಳು ಇರಬೇಕಂದ್ರೆ ಅದು ನಿಮ್ಮ ವೋಟರ್ ಐಡಿ, ಆಧಾರ್ ಕಾರ್ಡ್, ನಿಮ್ಮ ಪೇರೆಂಟ್ಸ್ ತಂದೆ ತಾಯಿಯವರ ವೋಟರ್ ಐಡಿ ಮತ್ತೆ ನಿಮ್ಮ ಸಂಗಾತಿಯ ವೋಟರ್ ಐಡಿ ಡೀಟೇಲ್ಸ್ ಇದ್ರೆ ಸಾಕು. ಈ ಎಲ್ಲ ದಾಖಲೆಗಳು ನಿಮ್ಮತ್ರ ಇದ್ರೆ ನೀವು ಕೇವಲ 10 ನಿಮಿಷದಲ್ಲಿ ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಈಸಿಯಾಗಿ ತುಂಬಬಹುದು. ಮತ್ತೊಂದು ಏನು ಗಮನಿಸಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹ್ಯಾವ್ ಅ ಲಿಂಕ್ ವಿತ್ ದ ಆಧಾರ್ ನಂಬರ್ ಅಂಡ್ ವೋಟರ್ ಐಡಿ ನಂಬರ್. ಓಕೆ, ಇದು ಇದ್ರೆ ನೀವು ಕೇವಲ 10 ನಿಮಿಷದಲ್ಲಿ ಎನ್ಯೂಮರೇಷನ್ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಈಸಿಯಾಗಿ ತುಂಬಬಹುದು. ನೀವು ಮೊದಲಿಗೆ ಗೂಗಲ್ ಅನ್ನು ಓಪನ್ ಮಾಡಿ. ಅಲ್ಲಿ ceo.karnataka.gov.in ಅಂತ ಟೈಪ್ ಮಾಡಿ. ಅದು ಬಂದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಐಕಾನ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತೆ ಲಿಂಕ್ ಫಾರ್ ಫಿಲ್ಲಿಂಗ್ ಅಪ್ ದ ಎನ್ಯೂಮರೇಷನ್ ಫಾರ್ಮ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಿಲ್ ಎನ್ಯೂಮರೇಷನ್ ಫಾರ್ಮ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ, ಕರ್ನಾಟಕ. ಮತ್ತೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಎಪಿಕ್ ನಂಬರ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಒಂದು ಸರ್ತಿ ನೀವು ನಿಮ್ಮ ಎಪಿಕ್ ನಂಬರ್ ಅನ್ನು ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಸರ್ಚ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ಇದು ಪ್ರೀ ಫಿಲ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಅಲ್ಲಿ ನೀವು ಏನ್ ಮಾಡಬೇಕಂದ್ರೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮತ್ರ ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಂದ. ಆವಾಗ ನೀವು ಆ OTPಯನ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಅಂತ ಸೆಲೆಕ್ಟ್ ಮಾಡಿ. ನಂತರ ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂದ್ರೆ ಮೈ ನೇಮ್ ಎಕ್ಸಿಸ್ಟ್ಸ್ ಇನ್ ಎಲೆಕ್ಟೋರಲ್ ರೋಲ್, ಮೈ ಪೇರೆಂಟ್ಸ್ ನೇಮ್, ನೇದರ್ ಮೈ ನೇಮ್ ಆರ್ ಆ ಥರ ಒಂದು ಆಪ್ಷನ್ಸ್ ಬರುತ್ತಲ್ಲಿ. ನಂದು ಇವಾಗ ಮೈ ನೇಮ್ ಎಕ್ಸಿಸ್ಟ್ಸ್ ಇನ್ 2002 SIR ಅಲ್ಲಿ ಇರೋದ್ರಿಂದ ನಾನು ಮೈ ನೇಮ್ ಎಕ್ಸಿಸ್ಟ್ಸ್ ಇನ್ ಎಲೆಕ್ಟೋರಲ್ ರೋಲ್ ಅಂತ ಹಾಕಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ತದನಂತರ ಕೆಳಗಡೆ ಇರತಕ್ಕಂತಹ ಡೀಟೇಲ್ಸ್ ಅನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಅದೇನಂದ್ರೆ ಸ್ಟೇಟ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇನ್ 2002 ಮತ್ತೆ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಇನ್ 2002. ಈ ಎಲ್ಲ ಮಾಹಿತಿಗಳನ್ನು ನಾವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಪಾರ್ಟ್ ಸೀರಿಯಲ್ ನಂಬರ್ ಇನ್ 2002 ಅದನ್ನು ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದು ನಿಮಗೆ 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಮಾಹಿತಿಯನ್ನು ನೀಡುತ್ತೆ. ಆ ಮಾಹಿತಿಯನ್ನು ನೀವು ಒಂದು ಸರ್ತಿ ವೇರಿಫೈ ಮಾಡಿ. ಈ ಮಾಹಿತಿಯನ್ನು ವೇರಿಫೈ ಮಾಡಿದ ನಂತರ ಕೆಳಗಡೆ ಒಂದು ಏನು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಮೈ ನೇಮ್ ಎಕ್ಸಿಸ್ಟ್ಸ್ ಇನ್ ಎಲೆಕ್ಟೋರಲ್ ರೋಲ್ ಆಫ್ ಕರ್ನಾಟಕ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಏನು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತಲ್ಲ, ಅಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ಏನೇನು ಫಿಲ್ ಮಾಡಬೇಕಂದ್ರೆ ಡೇಟ್ ಆಫ್ ಬರ್ತ್. ಇವಾಗ ನೀವು ಡೇಟ್ ಆಫ್ ಬರ್ತ್ ಅನ್ನ ಮಂತ್, ಇಯರ್ ಮತ್ತೆ ಡೇಟ್ ಸೆಲೆಕ್ಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ನಂತರ ನೀವು ನಿಮ್ಮ ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದು ಬಂದು ಆಪ್ಷನಲ್ ಇರುತ್ತೆ. ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ತೋರಿಸತಕ್ಕಂಥ ಒಂದು ಬಾಕ್ಸಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಮೇಲ್ಗಡೆಯೆಲ್ಲ ಇದು ಆಲ್ರೆಡಿ ಫಿಲ್ ಆಗಿರುತ್ತೆ. ಹಿಂದಿನ ಪೇಜಲ್ಲಿ ನೋಡಿದಿರಲ್ಲ, ಆ ರೀತಿ ಫಿಲ್ ಆಗಿರುತ್ತೆ. ನಂತರ ನೀವು ನಿಮ್ಮ ಫಾದರ್ ಆರ್ ಲೀಗಲ್ ಗಾರ್ಡಿಯನ್ ನೇಮನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನಾನಿಲ್ಲಿ ನಮ್ಮ ಫಾದರ್ ನೇಮನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಫಾದರ್ ನೇಮ್ ಅಥವಾ ಲೀಗಲ್ ಗಾರ್ಡಿಯನ್ ನೇಮನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ತದನಂತರ ಅವರ ಎಪಿಕ್ ನಂಬರ್ ಅನ್ನು ಕೂಡ ಎಂಟ್ರಿ ಮಾಡಬೇಕು ಇಫ್ ಇಟ್ ಈಸ್ ಅವೈಲಬಲ್. ನನ್ನ ಕೇಸಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತಾ ಇಲ್ಲ. ನಂತರ ಮದರ್ಸ್ ನೇಮ್, ನಿಮ್ಮ ತಾಯಿಯ ಹೆಸರನ್ನ ಇಲ್ಲಿ ನೀವು ನಮೂದಿಸಬೇಕು. ತದನಂತರ ಅವರ ಎಪಿಕ್ ನಂಬರ್ ಕೂಡ ಇದ್ರೆ ನೀವು ಅದನ್ನು ಎಂಟ್ರಿ ಮಾಡಬೇಕು. ಇದು ಕೂಡ ಆಪ್ಷನಲ್ ಆಗಿರುತ್ತೆ. ತದನಂತರ ಸ್ಪೌಸ್ ನೇಮ್, ನಿಮ್ಮ ಹಸ್ಬೆಂಡ್ ಆರ್ ವೈಫ್ ನೇಮ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಮತ್ತೆ ಅವರ ಎಪಿಕ್ ನಂಬರ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ನೀವು ಪ್ಲೇಸ್ ಆಫ್ ಸಬ್ಮಿಷನ್, ನೀವು ಯಾವ ಸ್ಥಳದಿಂದ ಈ ಒಂದು ಫಾರ್ಮ್ ಅನ್ನು ಸಬ್ಮಿಟ್ ಮಾಡ್ತಿರ್ತೀರಲ್ವಾ, ಅಂದ್ರೆ ನೀವು ಪ್ರೆಸೆಂಟ್ಲಿ ವೇರ್ ಯು ಆರ್ ಸ್ಟೇಯಿಂಗ್ ಆ ಒಂದು ಸ್ಥಳವನ್ನ ಇಲ್ಲಿ ನಮೂದಿಸಬೇಕಾಗತ್ತೆ. ತದನಂತರ ನೀವು ಈ ಎಲ್ಲ ಭರ್ತಿ ಮಾಡಿದ ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ಕೊಳ್ಳಿ. ಒಂದು ಸರ್ತಿ ಪ್ರಿವ್ಯೂ ಮಾಡಿಕೊಂಡು ಈ ಎಲ್ಲ ನೀವೇನು ಫಿಲ್ ಮಾಡಿರ್ತೀರಲ್ಲ ಆ ಡೀಟೇಲ್ಸ್ ಎಲ್ಲವನ್ನ ಒಂದು ಸರ್ತಿ ವೆರಿಫೈ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ.
ಈ ಎಲ್ಲಾ ಮಾಹಿತಿಗಳು ಕರೆಕ್ಟ್ ಆಗಿದ್ರೆ, ನೀವು ತುಂಬಿರತಕ್ಕಂತಹ ಮಾಹಿತಿಗಳೆಲ್ಲ ಸರಿಯಾಗಿದ್ರೆ, ನೀವು ಏನು ಮಾಡಬಹುದು ಅಂದ್ರೆ ಈ ಫಾರ್ಮ್ ಅನ್ನ ನೀವು ಇವಾಗ ಸಬ್ಮಿಟ್ ಮಾಡಬಹುದು. ಇಲ್ಲಿ ಐ ಹಿಯರ್ ಬೈ ಡಿಕ್ಲೇರ್ ಅಂದ್ರೆ ನೀವು ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಆ ಡಿಕ್ಲರೇಷನ್ನ ಕ್ಲಿಕ್ ಮಾಡಿ ನೀವು ಈ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಇವಾಗ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆಗ್ಬೇಕಾದ್ರೆ ಇದೇನ್ ಕೇಳುತ್ತೆ ಅಂದ್ರೆ ಇದು ಒಂದು ಆಧಾರೋ ಟಿಪಿಯನ್ನ ಕೇಳುತ್ತೆ. ನೀವಿವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಆಧಾರ್ ನಂಬರನ್ನ ಎಂಟ್ರಿ ಮಾಡಿ ಅದರಿಂದ ನೀವೊಂದು OTP ಸಿಗತ್ತೆ. ನಿಮ್ಮ ಆಧಾರ್ ನಂಬರನ್ನ ಇಲ್ಲಿ ಎಂಟ್ರಿ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಆನ್ OTP. ಆ OTPಯನ್ನ ನೀವಿಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ಐ ಹ್ಯಾರಬೈ ಸ್ಟೇಟ್ ದ್ಯಾಟ್ ಅಂತ ಮಾಡಿ ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನೌ ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ಎನ್ಯೂಮರೇಷನ್ ಫಾರ್ಮ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಅಕ್ನಾಲೆಜ್ಮೆಂಟ್. ಇದು ನಿಮಗೆ ಸ್ವೀಕೃತಿ ಪತ್ರ ಸಿಗುತ್ತೆ. ಈ ರೀತಿಯಾಗಿ ನೀವು ಕೇವಲ ಒಂದು 10 ನಿಮಿಷದಲ್ಲಿ ನಿಮ್ಮ ಒಂದು ಎನ್ಯೂಮರೇಷನ್ ಫಾರ್ಮ್ ಅನ್ನ ಆನ್ಲೈನ್ನಲ್ಲಿ ನೀವು ತುಂಬಬಹುದು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ನಾನು ಅಂದುಕೊಳ್ತೀನಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ. ಅದಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.